ಇನ್ನು ವಿಕ್ಟೋರಿಯಾ ರಸ್ತೆಯಲ್ಲಿ ನಿಂತಿರುವ ನೀರು, ರಸ್ತೆ ಮೇಲೆ ಹರಿದು ಹೋಗ್ತಾ ಇರುವ ನೀರು, HL ರಸ್ತೆ, ವಿಕ್ಟೋರಿಯಾ ರೋಡ್ ಎಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ವಿಕ್ಟೋರಿಯಾ ರೋಡ್ ಕೂಡ ಜಲಾವೃತವಾಗಿದೆ. ಎಲ್ಲೂ ಕೂಡ ನೀರು ನಿಂತಿದೆ. ಗಮನಿಸ್ತಾ ಇದೀವಲ್ಲ, ಇದು ವಿಕ್ಟೋರಿಯಾ ರಸ್ತೆ. ಇಲ್ಲೂ ಕೂಡ ವಾಹನ ಸವಾರರು ಪರದಾಡಬೇಕಾದಂಥ ಪರಿಸ್ಥಿತಿ. ಸಾಕಷ್ಟು ಜನ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಹೋಗುವಂಥವ್ರು ಇರ್ತಾರೆ. 9 ಗಂಟೆ, 10 ಗಂಟೆ, 11 ಗಂಟೆಗೆಲ್ಲ ಡ್ಯೂಟಿ ಮುಗಿದಿರುತ್ತೆ. ಈಗ ಹೊಡುವಂಥವ್ರು ಇರ್ತಾರೆ. ಬಟ್ ಅವರೆಲ್ಲರೂ ಕೂಡ ಇವತ್ತು ಮಳೆಯಲ್ಲಿ ಸಿಗಾಕೊಂಡು ಪರದಾಡಬೇಕಾದಂಥ ಪರಿಸ್ಥಿತಿ. ಅದರಲ್ಲೂ ಕೂಡ ಎಷ್ಟೋ ವಾಹನಗಳು ಕೆಟ್ಟು ನಿಂತು ತಳ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ. ಜೊತೆಗೆ ಇಲ್ಲಿ ನೀರು ನಿಂತಿರುವಂಥದ್ದು ಗಮನಿಸ್ತಾ ಇದ್ದೀವಿ. ಮೊದಲೇ ರಸ್ತೆಗಳು ಸರಿ ಇಲ್ಲ, ರಸ್ತೆಗಳಲ್ಲಿ ಗುಂಡಿಗಳಿದ್ದಾವೆ. ಇಂತಹ ಸಂದರ್ಭದಲ್ಲಿ ನೀರು ಹರಿತಾ ಇದೆ ರಸ್ತೆಗಳಲ್ಲಿ ಹೇಗೆ ಹೋಗೋದು? ವಾಹನ ಸವಾರರಂತೂ ಪರದಾಡಿಕೊಂಡು ಮನೆಗಳನ್ನು ತಲುಪಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಆಗಿರುವಂಥ ಅವಾಂತರಗಳು. ಸುಮಾರು 1 ಗಂಟೆಗಳ ಕಾಲ ಮಳೆ ಸುರಿತು. ಇದರಿಂದಾಗಿ ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಈಗಲೂ ಕೂಡ ಸಾಕಷ್ಟು ಕಡೆ ಮಳೆ ಈಗಲೂ ಕೂಡ ಬರ್ತಾ ಇದೆ. ನೋಡಿ, ಅಲ್ಲಿ ಆಟೋ ನಿಂತೋಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗುತ್ತೆ. ಅಂದ್ರೆ ಈ ರೀತಿಯಾಗಿ ರಸ್ತೆ ಮಧ್ಯದಲ್ಲೇ ವಾಹನಗಳು ಕೆಟ್ಟು ನಿಲ್ಲುವಂಥದ್ದು. ಈಗಾಯ್ತು ಅಂತಂದ್ರೆ ಆ ರಸ್ತೆ ಪೂರ್ತಿ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಅವಾಂತರ. ಇನ್ನು ನಮ್ಮ ಪ್ರತಿನಿಧಿ ರಾಚಪ್ಪ ವಿಕ್ಟೋರಿಯಾ ರಸ್ತೆಯಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ಗ್ರೇಟರ್ ಬೆಂಗಳೂರಿನ ಅವಸ್ಥೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ. ಇದು HLಗೆ ಸಂಪರ್ಕವನ್ನು ಕಲ್ಪಿಸುವಂತಹ ವಿಕ್ಟೋರಿಯಾ ರಸ್ತೆ. ಈ ವಿಕ್ಟೋರಿಯಾ ರಸ್ತೆಯಲ್ಲಿ ಒಂದು ಬದಿಯಲ್ಲಿ ಅಂದ್ರೆ ಎಡಬದಿಯಲ್ಲಿ ವಾಹನ ಸವಾರರು ಬರೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ನೀರು ನಿಂತ್ಕೊಂಡಿದೆ. ಅದ್ರ ಜೊತೆಗೆ ಬಂದಂತಹ ಆಟೋಗಳೆಲ್ಲವೂ ಕೂಡ ರಸ್ತೆಯಲ್ಲಿ ಕೆಟ್ಟು ನಿಂತ್ಕೊಂಡಿತ್ತು. ಅದನ್ನ ಸರಿ ಮಾಡುವಂತ ಕೆಲಸವನ್ನು ಕೂಡ ಚಾಲಕರು ಮಾಡ್ತಾ ಇದ್ರು. ಅದ್ರ ಜೊತೆಗೆ ಬೈಕ್ ಸವಾರರು ಬಂದ್ರೆ ಅಂತ ಇಲ್ಲಿ ಕತೆ ಮುಗ್ದೇ ಹೋಯ್ತು. ಅಲ್ಲಿ ಗಮನಿಸ್ತಾ ಇರ್ಬೋದು, ವೆಹಿಕಲ್ ಬರ್ತಾ ಇದೆ, ಎಷ್ಟರ ಮಟ್ಟಿಗೆ ನೀರು ರಸ್ತೆಯಲ್ಲಿ ತುಂಬಿಕೊಂಡಿದೆ ಅಂತ ಹೇಳಿ. ಈ ರೀತಿ ಆದ್ರೆ ವಾಹನ ಸವಾರರು ಮನೆಗೆ ರೀಚ್ ಆಗೋದಾದ್ರೂ ಹೇಗೆ? ಇದು ಕೇವಲ ಒಂದು ರಸ್ತೆಯ ಕಥೆಯಲ್ಲ. ಬೆಂಗಳೂರಿನಾದ್ಯಂತ ಇರುವಂತಹ ಸಾಕಷ್ಟು ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಅವ್ಯವಸ್ಥೆ ಸದ್ಯಕ್ಕೆ ಮನೆ ಮಾಡಿರುವಂತದ್ದು. ಅಲ್ಲಿ ಗಮನಿಸ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ನೀರು ನಿಂತ್ಕೊಂಡಿದೆ ಅನ್ನುವಂಥದ್ದನ್ನ. ಈ ರೀತಿಯಾಗಿ ನೀರು ನಿಂತ್ಕೊಂಡಿದ್ರೆ ಜನ ಯಾವ ರೀತಿಯಾಗಿ ಸಂಚಾರ ಮಾಡಬೇಕು, ಜನ ಹೇಗೆ ಮನೆಗೆ ತಿಳ್ಬೇಕು? ಅದ್ರ ಜೊತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲಿ ಹಳ್ಳ ಗುಂಡಿ ಇರುತ್ತೋ ಅದನ್ನು ಕೂಡ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಜನ ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಜೊತೆಗೆ ಇಲ್ಲಿ ಗಮನಿಸಬಹುದು, ಇಲ್ಲಿ ಮೋರಿಗಳೆಲ್ಲವೂ ಕೂಡ ಓಪನ್ ಆಗಿದ್ದಾವೆ. ಮೋರಿಯಲ್ಲಿ ಬೀಳುವಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು. ಅದ್ರ ಜೊತೆಗೆ ಜನ ಪರದಾಡ್ತಾ ಇದ್ದಾರೆ. ಈ ರೀತಿ ಆದ್ರೆ ಹೇಗಪ್ಪ ನಾವು ಜೀವನ ಮಾಡೋದು ಬೆಂಗಳೂರಲ್ಲಿ ಅಂತ ಹೇಳಿ ಇಡೀ ಶಾಪ್ ಹಾಕುವಂತಹ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು. ಇಲ್ಲಿ ಗಮನಿಸ್ತಾ ಹೋಗ್ಬೋದು ರೋಡ್ ಅಲ್ಲಿ ಎಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ ಅಂತ ಹೇಳಿ. ಈ ರೀತಿ ಅವ್ಯವಸ್ಥೆ ಇದ್ರೆ ಜನ ಹೇಗ್ ತಾನೇ ಓಡಾಡಬೇಕು? ನಿಜಕ್ಕೂ ಕೂಡ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಏನೇನೋ ದೊಡ್ಡದಾಗಿ ಬಿಲ್ಡಪ್ ಅನ್ನು ಕೊಡುವಂತಹ ಸರ್ಕಾರ ಬೆಂಗಳೂರನ್ನ ಹಾಗೆ ಮಾಡ್ಬಿಡ್ತೀವಿ, ಹೀಗೆ ಮಾಡ್ಬಿಡ್ತೀವಿ ಅಂತ ಹೇಳಿ. ಇಂಥ ಟೈಮಲ್ಲಿ ಬಂದು ನೋಡ್ಬೇಕು. ಅಂದ್ರೆ ಬೇರೆ ಟೈಮಲ್ಲಿ ಸಿಟಿಯನ್ನ ರೌಂಡ್ಸ್ ಹಾಕೊಂಡು ಬೆಂಗಳೂರು ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ, ನಾವು ಸಖತ್ತಾಗಿ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳುವಂತ ಸರ್ಕಾರ ಇಂಥ ಒಂದು ಟೈಮಲ್ಲಿ ಬಂದು ನೋಡ್ಬೇಕಾಗತ್ತೆ. ಈ ಮಳೆ ಬರುವಂತ ಟೈಮಲ್ಲಿ ಬಂದು ನೋಡಿದ್ರೆ ಅವ್ರಿಗೆ ನಿಜವಾದಂತಹ ಬೆಂಗಳೂರು ಏನು ಅನ್ನುವಂತ ಅರಿವಾಗತ್ತೆ. ರಸ್ತೆಯಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ನೀರು ಹರ್ಕೊಂಡು ಹೋಗ್ತಾ ಇದೆ. ಈ ರೀತಿ ಹರ್ಕೊಂಡು ಹೋದ್ರೆ ವಾಹನ ಸವಾರರು ಹೇಗೆ ಓಡಾಡಬೇಕು? ಇದು ಕೇವಲ ಇಷ್ಟೇ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲಿ ಮನೆಯೊಳಗೂ ಕೂಡ ನೀರು ನುಗ್ಗಿದೆ. ಇಲ್ಲಿ ಹೋಗ್ತಿರುವಂತಹ ವಾಹನ ಸವಾರರು ಇಡೀ ಶಾಪವನ್ನು ಹಾಕ್ತಿದ್ದಾರೆ. ಬೈಕ್ ಸವಾರರು ಹೆದರ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಕೇವಲ ಕೆಲವು ಗಂಟೆ ಅಷ್ಟೇ ಮಳೆ ಸುರಿದಿರೋದು. ಇನ್ನು ಬೆಳಿಗ್ಗೆವರೆಗೂ ಕೂಡ ಮಳೆ ಸುರಿದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಇರುತ್ತೆ? ಹವಾಮಾನ ಇಲಾಖೆ 3 ದಿನ ಇದೇ ರೀತಿಯಾಗಿ ಮಳೆ ಆಗತ್ತೆ ಅಂತ ಹೇಳಿ ಮುನ್ಸೂಚನೆ ಕೊಟ್ಟಿದೆ. ಅದೇ ರೀತಿಯಾಗಿ 3 ದಿನ ನಿರಂತರವಾಗಿ ಮಳೆ ಸುರಿದ್ರೆ ಏನ್ ಕತೆ? ನಿಜಕ್ಕೂ ಕೂಡ ಬೆಂಗಳೂರಿನ ಸ್ಥಿತಿಯನ್ನ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಗಮನಿಸಬಹುದು ಬೈಕ್ ಸವಾರರು ಎಷ್ಟು ಮಟ್ಟಿಗೆ ಪರದಾಡ್ತಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರು ನಿಂತ್ಕೊಂಡಿದ್ರೆ ಸೈಲೆನ್ಸರ್ ಹೋಗಿ ನೀರು ಹೋದ್ರೆ ಆಫ್ ಆಗೋಗುತ್ತೆ. ಹಾಗಾಗಿ ನಿಜಕ್ಕೂ ಕೂಡ ಈ ವಾಹನ ಸವಾರರ ಇಡೀ ಶಾಪ ಹಾಕ್ತಿದ್ದಾರೆ. ಅಲ್ಲಿ ಗಮನಿಸಬಹುದು ಬರುವಂತಹ ಬೈಕ್ಗಳೆಲ್ಲ ಕೂಡ ಕೆಟ್ಟು ನಿಂತ್ಕೊಂಡ್ರೆ ಏನ್ ಮಾಡ್ಬೇಕು? ಅವರು ಹೇಗ್ ಮನೆಗೆ ಹೋಗ್ಬೇಕು?
ಇದು ಇದು ಗ್ರೇಟರ್ ಬೆಂಗಳೂರು, ಇದು ನಿಜವಾದಂತಹ ಬೆಂಗಳೂರು. ಮಳೆ ಬಂದ್ರೆ ಗೊತ್ತಾಗತ್ತೆ ಬೆಂಗಳೂರು ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ. ಮಳೆಯಿಂದಾಗಿ ವಾಹನಗಳೆಲ್ಲವೂ ಕೂಡ ಕೆಟ್ಟಿಟ್ಕೋತಾ ಇದ್ದಾವೆ. ಅದ್ರ ಜೊತೆಗೆ ಬೈಕ್ಗಳೆಲ್ಲವೂ ಕೂಡ ರಸ್ತೆಯಲ್ಲಿ ನಿಂತ್ಕೊಂಡ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಇರತ್ತೆ ಅನ್ನುವಂಥದ್ದನ್ನ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬೆಂಗಳೂರಿನಾದ್ಯಂತ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಜೊತೆಗೆ ಮಳೆಯಿಂದ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ರಾಚಪ್ಪ ಜನಾಯಕ್, TV9 ಬೆಂಗಳೂರು.